I've started the video little late. ಇದು ಹಾಗಲಕಾಯಿ ಗೊಜ್ಜು ಸೂಪರಾಗಿ ಯು ಕ್ಯಾನ್ ಸಿ ದ ಗ್ರೀನ್ ಕಲರ್ ಹಾಗಲಕಾಯಿ. ಏನು ಹಾಕಿದೆ ಅಂದರೆ ಒಂದು ಅರ್ಧ ಕಪ್ ಎಣ್ಣೆ, ಸಾಸಿವೆ ಚಟಪಟ ಆದಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ಕೆಂಪಾಗಿದ ತಕ್ಷಣ ಉಪ್ಪಲ್ಲಿ ತೊಳೆದಿರೋ ಹಾಗಲಕಾಯಿ. ಸೊ ಹಾಗಲಕಾಯಿ ನೋಡ್ತಾ ಇದ್ರೆ ಸೊ ಬ್ಯೂಟಿಫುಲ್ ಆಗಿ ಫ್ರೈ ಆಗ್ತಾ ಇದೆ. ಈಗ ಸಫಿಷಿಯೆಂಟಾಗಿ ಫ್ರೈ ಆಗಿದೆ, ನೋಡ್ಬೋದು. ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಐ ಆಮ್ ಆ್ಯಡಿಂಗ್ ಸಾಲ್ಟ್. ರುಚಿಗೆ ತಕ್ಕಷ್ಟು ಉಪ್ಪಲ್ಲಿ ಈಗ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಉಪ್ಪಲ್ಲಿ ಸ್ವಲ್ಪ ಫ್ರೈ ಆದ ಮೇಲೆ ವಿಲ್ ಆ್ಯಡ್ ಚಿಲ್ಲಿ ಪೌಡರ್. ಈಗ ನಾನು ಇಷ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಓಕೆ, ನೆಕ್ಸ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ತುಂಬ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹುಣಸೆಹಣ್ಣು ಬೆಲ್ಲ ಸೇರಿಸಿ ಕೊತ್ತಂಬರಿ ಹಾಕಿದ್ರೆ ಡನ್. ಸೂಪರಾಗಿರುತ್ತೆ ಫಾರ್ ರೈಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಸ್ ಸೈಡ್ ಡಿಶ್. ಕಹಿ ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂಚೂರು ಇಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಹಾಕಿ ಬ್ಯೂಟಿಫುಲ್ ಕಲರ್ ಇದು ಕಾಣಿಸ್ತಾ ಇದೆಯೋ ಅಷ್ಟು ಬ್ಯೂಟಿಫುಲ್ ಟೇಸ್ಟ್ ಇರುತ್ತೆ. ಇಟ್ಸ್ ಲುಕಿಂಗ್ ಸೋ ಎಮ್ಮಿ. ಈಗ ಇಷ್ಟು ಹುಣಸೆ ಬೆಲ್ಲ ಇದೇ ನೀರಲ್ಲೇ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಅಲ್ಲಿವರೆಗೂ ಫ್ಲೇಮ್ ಜಾಸ್ತಿ ಇಟ್ಕೊಂಡು, ಫುಲ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಒಂದು 5 ಮಿನಿಟ್ಸ್ ನೀರೆಲ್ಲ ಹಿಂಗೋವರೆಗೂ. ಅದಕ್ಕೀಗ ಉಪ್ಪು, ಹುಳಿ, ಖಾರ, ರುಚಿ ಎಲ್ಲ ಹದವಾಗಿ ಆಗಿದೆ. ಫಿನಿಶ್ ಆಗೋದು ಒಂದೇ ಬಾಕಿ. ಬ್ಯೂಟಿಫುಲ್ ಎಣ್ಣೆ ಬಿಟ್ಕೊಂಡಿದೆ, ನೋಡ್ಬೋದು. ಸೂಪರಾಗಿ ಹಾಗಲಕಾಯಿ ಫ್ರೈ ಆ್ಯಂಡ್ ಗೊಜ್ಜು ಎಕ್ಸಲೆಂಟ್ ಉಪ್ಪಿನಕಾಯಿ ಥರ ಕಾಣಿಸ್ತಾ ಇದೆ. ಯಮ್ಮಿ ಹಾಗಲಕಾಯಿ ಗೊಜ್ಜು ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.